ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಳಿಂದ್ರೆ. ರಾಧಿಕನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇಷ್ಟು ಸಾಕು ದೊಡ್ಡಮ್ಮ. ಎದ್ಬಿಟ್ಟು ನನಗ್ ಬೇರೆ ಏನ್ ಬೇಕು ಹೇಳಿ. ಎಲ್ಲ ನಿಂತ್ಕೊಂಡೆ ಮಾತಾಡಿ ಮುಗಿಸ್ಬಿಡ್ತಾ ಇದಾರಲ್ಲ, ನಡೀರಿ ಹೋಗೋಣ. ಹಾ ಬನ್ನಿ. ಬನ್ನಿ ಅಳಿಂದ್ರೆ, ಕೂತ್ಕೊಳ್ಳಿ. ಸರಿ. ಮತ್ತೆ ರಾಧಿಕಾ? ಹೇಳಿ ದೊಡ್ಡಪ್ಪ. ಏನಮ್ಮ ರಾಧಿಕಾ, ನೀನು ಈಗ್ಲೂ ದೊಡ್ಡಪ್ಪ ಅಂತ ಕರಿತೀಯಲ್ಲ, ಬಾಯಿ ತುಂಬಾ ಅಪ್ಪ ಅಂತ ಕರಿಬಾರ್ದಾ? ನೀವ್ ನಮ್ಮಪ್ಪನ್ಗಿಂತ ದೊಡ್ಡೋರು. ನಿಮ್ಮನ್ನ ಅಪ್ಪ ಅಂತ ಕರೆಯೋದ್ರಲ್ಲಿ ಏನೋ ಒಂದ್ ಎಮೋಷನ್ ಇದೆ. ನಾನಿಷ್ಟು ವರ್ಷಗಳು ನಿಮ್ಮಿಂದ ಅದನ್ನೇ ಎದುರು ನೋಡ್ತಿದ್ದೆ. ಈಗ ದೇವ್ರು ನಮಗದನ್ನ ಕೊಟ್ಟಿದ್ದಾನೆ. ನೀವ್ ಯಾವಾಗ್ಲೂ ಪ್ರೀತಿ ಮಮತೆ ತುಂಬಿರೋ ಅಪ್ಪನಾಗೇ ಇರಿ. ನೀವ್ ನನಗೂ ನನ್ನ ಕುಟುಂಬಕ್ಕೂ ಬೆನ್ನೆಲುಬು. ನೀವ್ ಕೊನೆವರೆಗೂ ಹೀಗೆ ಇರ್ಬೇಕು ಅಂತ ನಾನು ಬಯಸ್ತೀನಿ. ನಮ್ ನಡುವೆ ಎಷ್ಟೋ ಮನಸ್ತಾಪಗಳು ಬಂದ್ ಹೋಗಿವೆ. ಅದ್ಯಾವ್ದನ್ನು ನಾವು ಮನ್ಸಲ್ಲಿ ಇಟ್ಕೊಳ್ಳೋದ್ ಬೇಡ. ಒಂದೊಂದ್ಸಲ ಆ ದೇವ್ರ ಆಡ್ಸೋ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಷ್ಟೇ. ಭೂಮಿ ಮೇಲಿರೋ ಪ್ರತಿಯೊಬ್ರು ಸ್ನೇಹ ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋದನ್ನ ನಾನು ನಂಬ್ತೀನಿ. ಅದರಲ್ಲೂ ಸಂಬಂಧ ಅನ್ನೋದು ಸಂಬಂಧಗಳ ಬೆಸುಗೆ ಚೆನ್ನಾಗಿರ್ಬೇಕು. ನಾನೇನಾದ್ರೂ ತಪ್ಪು ಮಾತಾಡದ್ನಪ್ಪ? ಹಾಗೆಲ್ಲ ಏನೂ ಇಲ್ಲ ರಾಧಿಕಾ. ಈಗ ತಾನೇ ನಿನ್ನ ಫ್ಯಾಮಿಲಿನ ಅರ್ಥ ಮಾಡ್ಕೊಂಡೆ.